ಆತ್ಮೀಯ ವೀಕ್ಷಕರೇ, ಸುಮಾರು 2 ತಿಂಗಳ ಹಿಂದೆ ಅಂದರೆ ಜನವರಿ 14ನೇ ತಾರೀಕು ಮಕರ ಸಂಕ್ರಮಣದ ದಿವಸ ಮುಂಜಾನೆ 5:30 ವೇಳೆಗೆ ಬೆಳ್ತಂಗಡಿ ತಾಲೂಕಿನ ಸಂಬೊಳ್ಯದಲ್ಲಿ ಶಾಲಾ ಬಾಲಕ 14 ವರ್ಷದ ಸುಮಂತ್ ಎಂಬಾತನನ್ನು ಹತ್ಯೆ ಮಾಡಲಾಯಿತು. ಘಟನಾ ಸ್ಥಳಕ್ಕೆ IGPಯವರು, SP ಯವರು, DSPಯವರು, FSL ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು, ಅಗ್ನಿಶಾಮಕ ದಳ ಎಲ್ಲರೂ ಬಂದರು. ತನಿಖೆ ಆರಂಭವಾಯಿತು. 4-5 ಟೀಮ್ಗಳು ಪ್ರಕರಣದ ಹಿನ್ನೆಲೆಯನ್ನು ಭೇದಿಸಲು ಪ್ರಯತ್ನ ಪಟ್ಟವು. ಆದರೆ ಇವತ್ತಿನ ತನಕ ಅಂದರೆ 2 ತಿಂಗಳು ಕಳೆದರೂ ಆ ಪ್ರಕರಣದ ಜಾಡು ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದೇ ರೀತಿ ಅದೇ ಮುಂಜಾನೆ 5 ಗಂಟೆಯ ವೇಳೆಗೆ 25 ವರ್ಷಗಳ ಹಿಂದೆ ಅಂದರೆ 2001ನೇ ಇಸ್ವಿಯಲ್ಲಿ ಒಬ್ಬ ದಲಿತ ನಾಯಕರ ಹತ್ಯೆಯಾಗಿತ್ತು. ಆವತ್ತು ರುಂಡಮುಂಡ ಬೇರ್ಪಟ್ಟ ಸ್ಥಿತಿಯಲ್ಲಿ ಹತ್ಯೆಗೀಡಾದ ದಲಿತ ನಾಯಕ ಶಿವಪ್ಪ ಬಂಗೇರ ಬಂಟ್ವಾಳ ತಾಲೂಕಿನ ಕಾಡಬೆಟ್ಟುವಿನ ನಿವಾಸಿ. NC ರೋಡು ಸಮೀಪ ನಡೆಯುತ್ತಿದ್ದಂತಹ ಮೂಡೂರು ಪಡೂರು ಕಂಬಳಕ್ಕೆ ಹೋಗಿ ಮುಂಜಾನೆ ವೇಳೆಗೆ ಮನೆಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಹೊಂಚು ಹಾಕಿ ಕುಳಿತು ಅವರ ಕುತ್ತಿಗೆಗೆ ಕತ್ತಿಯಿಂದ ಕಡಿಯಲಾಗಿತ್ತು. ಮನೆಯಿಂದ ಅನತಿ ದೂರದಲ್ಲಿ ಅವರ ಮೃತದೇಹ ಬಿದ್ದಿತ್ತು. ವಿಶೇಷ ಅಂದರೆ ಬಂಟ್ವಾಳ ಗ್ರಾಮಾಂತರ ಠಾಣೆ ಆರಂಭಗೊಂಡ ದಿನವೇ ಈ ದುರ್ಘಟನೆ ನಡೆದಿತ್ತು. ಅದೇ ದಿವಸ ಬಂಟ್ವಾಳ ಗ್ರಾಮಾಂತರ ಠಾಣೆ ಉದ್ಘಾಟನೆಯಾಗಿತ್ತು. ಠಾಣಾ ಉದ್ಘಾಟನೆಗಾಗಿ SP ಸಿಮಂತ್ ಕುಮಾರ್ ಸಿಂಗ್ ಇವತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದಾರೆ. ಅವರು ಅವರ ಪತ್ನಿ ಸಹಿತ ಠಾಣೆಗೆ ಬಂದು ಪೂಜೆ ಮುಗಿಸಿಕೊಂಡು ವಾಪಸ್ಸು ಬರುವ ಸಂದರ್ಭದಲ್ಲಿ ಶಿವಪ್ಪ ಬಂಗೇರ ಹತ್ಯೆಯ ವಿಷಯ ತಿಳಿದಿತ್ತು. ತಕ್ಷಣ ಅವರು ವಾಪಸ್ ಸ್ಥಳಕ್ಕೆ ಧಾವಿಸಿದರು. ತದನಂತರ ಎಲ್ಲ ದಲಿತ ಸಂಘಟನೆಗಳ ನಾಯಕರು, ಅವರು ಕೆಲಸ ಮಾಡುತ್ತಿದ್ದಂಥ ಮಂಗಳೂರು ಯೂನಿವರ್ಸಿಟಿಯ ಸಿಬ್ಬಂದಿಗಳು, ಅಲ್ಲಿನ ಸಂಘಟನೆಯ ನಾಯಕರು ಎಲ್ಲರೂ ಬಂದಿದ್ದರು. ಮೃತದೇಹದ ಅಂತಿಮ ಸಂಸ್ಕಾರ ಮುಗಿದ ಬಳಿಕ ಹಲವು ಪ್ರತಿಭಟನೆಗಳು ಆದವು, ಒತ್ತಡಗಳು ಬಂದವು. ಆದರೆ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ನಡೆಸಿದರೂ ಸಹ ಆ ಪ್ರಕರಣವನ್ನು ಭೇದಿಸಲಿಕ್ಕೆ ಇವತ್ತಿನವರೆಗೂ ಸಾಧ್ಯ ಆಗಲಿಲ್ಲ. ಪ್ರಕರಣ ನಡೆದು 25 ವರ್ಷಗಳಾಯಿತು. ಪೊಲೀಸರು ತನಿಖೆ ನಡೆಸಿ ಇದು ಪತ್ತೆಯಾಗದ ಪ್ರಕರಣ ಅಂತ ಹೇಳಿ 2003ರಲ್ಲಿ ಅಂದರೆ ಹತ್ಯೆ ನಡೆದು 2 ವರ್ಷಗಳ ನಂತರ ನ್ಯಾಯಾಲಯಕ್ಕೆ ಸಿ ವರದಿ ಸಲ್ಲಿಸಿದರು. 2005ರಲ್ಲಿ ಜಿಲ್ಲಾ ಮಟ್ಟದ SC/ST ಸಭೆಯಲ್ಲಿ ಆಗಿನ SP ಲಬೂರಾಮ್ ಅವರ ನೇತೃತ್ವದಲ್ಲಿ ನಡೆದಾಗ ಈ ವಿಷಯ ಪ್ರಸ್ತಾಪ ಆಯಿತು. ಶಿವಪ್ಪ ಬಂಗೇರ ಹತ್ಯೆ ಪ್ರಕರಣಕ್ಕೆ ನೀವು ಸಿ ರಿಪೋರ್ಟ್ ಹಾಕಿದ್ದೀರಿ, ಅದನ್ನು ರೀಓಪನ್ ಮಾಡಿ ತನಿಖೆ ಮಾಡಬೇಕು, 10 ಹಲವು ಸಂಶಯಗಳಿವೆ, ಎಲ್ಲವನ್ನು ಪರಿಶೀಲನೆ ಮಾಡಿ ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಳ್ಳಬೇಕಂತ. ಆ ಸಂದರ್ಭದಲ್ಲಿ SP ಲಬೂರಾಮ್ ಅವರು ಭರವಸೆಯನ್ನು ನೀಡಿದರು. ಆದರೆ ಆ ಫೈಲನ್ನು ರೀಓಪನ್ ಪೊಲೀಸರು ಮಾಡಲೇ ಇಲ್ಲ. ತದನಂತರ 2012ರಲ್ಲಿ ಅಂದರೆ 7 ವರ್ಷಗಳ ನಂತರ ಅಭಿಷೇಕ್ ಗೋಯಲ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ SP ಆಗಿದ್ದಾಗ ಇದೇ ರೀತಿಯ ಒತ್ತಾಯ SC/ST ಸಭೆಯಲ್ಲಿ ಕೇಳಿಬಂದಿತ್ತು. ಆ ಸಂದರ್ಭದಲ್ಲೂ ಸಹ ಏನಾದರೂ ಹೊಸ ಸಾಕ್ಷ್ಯಗಳು ಸಿಕ್ಕಿದರೆ ಆ ಪ್ರಕರಣದ ತನಿಖೆಯನ್ನು ಮಾಡಲಾಗುವುದು ಎನ್ನುವಂಥ ಭರವಸೆ ಸಿಕ್ಕಿದೆಯೇ ಹೊರತು ಪೊಲೀಸರು ಅದರ ಬಗ್ಗೆ ತನಿಖೆಯನ್ನೇ ನಡೆಸಲಿಲ್ಲ. ಒಬ್ಬ ಜನಪರ ಚಳವಳಿಯ ನಾಯಕ 10 ಹಲವು ಮಂದಿಗೆ ತನ್ನಿಂದ ಆದಂತಹ ಕಾನೂನು ನೆರವಿರ್ಬೋದು, ಹೋರಾಟವಿರ್ಬೋದು, ಯಾವುದೇ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದಂಥ ವ್ಯಕ್ತಿ ಬಂಟ್ವಾಳ ತಾಲೂಕಿನಲ್ಲಿ ಒಂದು ಸದೃಢವಾದ ಒಂದು ಜನಪರ ಚಳವಳಿಯನ್ನು ರೂಪಿಸಲು ಪ್ರಯತ್ನಿಸಿದವರು. ಅಂಥವರ ಹತ್ಯೆಗೆ ಇವತ್ತಿನವರೆಗೂ ನ್ಯಾಯ ಸಿಗಲಿಲ್ಲ ಅಂತ ಆದರೆ ಮೊನ್ನೆ ಹತ್ಯೆಗೀಡಾದ ಬಾಲಕ ಸುಮಂತನ ಹತ್ಯೆಗೆ ನ್ಯಾಯ ಸಿಗ್ತದೆ ಅನ್ನುವಂಥ ನಿರೀಕ್ಷೆ ಇಟ್ಟುಕೊಳ್ಳಿಕ್ಕೆ ಸಾಧ್ಯವ?
ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಹುಜನ ಚಳವಳಿಯಲ್ಲಿ ದಶಕಗಳ ಕಾಲ ಓಡಾಡಿಕೊಂಡಿರುವಂತಹ ಮೊಹನಂಗ ಸ್ವಾಮಿಯವರಿದ್ದಾರೆ. ಅವರೇ ಆ ಘಟನೆಗಳ ಬಗ್ಗೆ ವಿವರಿಸ್ತಾರೆ. ಇದರಲ್ಲಿ ಇರುವಂತಹ ಲೋಪದೋಷಗಳ ಬಗ್ಗೆಯೂ ಅವರು ಮಾತನಾಡಿದ್ದಾರೆ. ಅವರ ಚಿಂತನೆಯೇ ಬೇರೆ ಇದೆ. ಕೇವಲ ದಲಿತರನ್ನು ಹೋರಾಟಕ್ಕೆ ಹುರಿದುಂಬಿಸುವುದು ಮಾತ್ರ ಅಲ್ಲ, ದಲಿತರಲ್ಲೂ ಸಹ ಸ್ವಾವಲಂಬಿಯಾಗಿ ಜೀವನ ನಡೆಸುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಕು, ಅದಕ್ಕೆ ಬೆಂಬಲ ನೀಡಬೇಕು ಎನ್ನುವುದು ಅವರ ಗುರಿಯಾಗಿತ್ತು. ಅವರ ಮಾತುಗಳನ್ನು ನೀವು ಕೇಳಿ. ಶಿವಪ್ಪ ಬಂಗೇರ ಅವರ ಹತ್ಯೆಯಾಗಿ 25 ವರ್ಷಗಳು ಕಳೆಯಿತು. ಇವತ್ತಿನವರೆಗೂ ಆ ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಲಿಲ್ಲ. ಆರಂಭದಿಂದಲೇ ನೀವು ಆ ಹೋರಾಟದಲ್ಲಿ ಭಾಗಿಯಾದವರು. ನೀವು ಅಲ್ಲಿಗೆ ಹೋದಾಗ ಸಿಚುವೇಶನ್ ಹೇಗಿತ್ತು? ನಿಜವಾಗಿ ಅದು ದುರಂತ ಸಾವು ಆಗಬಾರ್ದಿತ್ತು, ಹಾಗೆ ಹೋಗಿದೆ. ಮತ್ತು ಜಿಲ್ಲೆಯಲ್ಲಿ ಈ ಥರ ದಲಿತ ನಾಯಕರು ಒಂದು ಸಾವಾಗಿ ಅದಕ್ಕೆ ನ್ಯಾಯ ಸಿಗದಿರುವುದು ದೊಡ್ಡ ಬೇಸರ ಮತ್ತು ನೋವಿನ ಸಂಗತಿ. ನಿಜ ಹೇಳಬೇಕಾದ್ರೆ ಶಿವಪ್ಪ ಬಂಗೇರೊಬ್ಬ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ನಾಯಕ. ನನಗನಿಸುತ್ತೆ ಶಿವಪ್ಪ ಬಂಗೇರ ಒಬ್ಬ ಇರ್ತಿದ್ದರೆ ಆ ಬಂಟ್ವಾಳ ತಾಲೂಕಲ್ಲಿ ಧ್ವನಿ ಇಲ್ಲದವರಿಗೆ ಧ್ವನಿ ಆಗ್ತಾಯಿದ್ರು. ಮತ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸಹ ಆಡಳಿತ ವರ್ಗದ ವಿರುದ್ಧ ನಿರಂತರ ಧ್ವನಿಯಾಗಿದ್ದರು. ಇಂಥ ಒಬ್ಬ ವ್ಯಕ್ತಿ ಯಾರೇ ಇರಲಿ, ದಲಿತ ನಾಯಕರೆನಿಸಿಕೊಂಡವರು ಯಾರೇ ಸಾವಾದರೂ ಅದು ದಲಿತ ಸಮಾಜಕ್ಕೆ ದೊಡ್ಡ ಒಂದು ನಷ್ಟದ ಒಂದು ವಿಷಯ. ಇದು ಜಿಲ್ಲೆಗೂ ಸಹ ಒಂದು ದೊಡ್ಡ ಅಪಮಾನದ ವಿಷಯ. ಏಕೆಂದರೆ ಒಬ್ಬ ದಲಿತ ಮುಖಂಡ ಸತ್ತಾಗ ಅವನ ಪರವಾಗಿ ನಮ್ಮ ಜನಪ್ರತಿನಿಧಿಗಳು ಧ್ವನಿ ಎತ್ತದಿರುವುದು, ಅವರ ನ್ಯಾಯ ಕೊಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸದಿರುವುದು, ಇದೆಲ್ಲ ನೋಡುವಾಗ ಈ ಸಮಾಜ ಒಂದು ಇನ್ನೂ ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ದೃಷ್ಟಿಕೋನದಲ್ಲಿ ಮುಂದುವರಿಯುತ್ತಿಲ್ಲ ಎಂಬುದಕ್ಕೆ ಈ ಒಂದು ದುರಂತ ಸಾವು ಕಾರಣ ಅಂತ ಅನ್ನಿಸ್ತದೆ. ಈ ಶಿವಪ್ಪ ಬಂಗೇರವರ ಹಿನ್ನೆಲೆ ಏನು ಹೇಳಿ? ಅವರ ಮನೆ, ಅವರ ಮಡದಿ, ಮಕ್ಕಳು ಎಲ್ಲ ಹೇಗೆ? ನನ್ನ ದಲಿತ ಚಳವಳಿಯ ಒಂದು 80ರ ದಶಕದಿಂದ ನೋಡುತ್ತಾ ಬಂದಾಗ ನಾನು 90ರ ದಶಕದಲ್ಲಿ ಈ ಒಂದು ಚಳವಳಿಯಿಂದ ತುಂಬ ದೂರ ನಿಂತವ. ಕಾರಣ ಏನೆಂದರೆ 93ರಿಂದ ನಾವು ಅಭಿವೃದ್ಧಿ ಚಟುವಟಿಕೆಗೆ ಕೈ ಎತ್ತಿಕೊಂಡೆವು. ಆಗ ನನಗೆ ಒಬ್ಬ ಬಂಟ್ವಾಳದಲ್ಲಿ ಒಬ್ಬ ಮುಖಂಡನ ಅವಶ್ಯಕತೆ ಇತ್ತು. ಆಗ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ ಮಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾಯಿತ್ತು. ಆಗ ನಮಗೆ ಬಂಟ್ವಾಳದೊಂದು ಕೆಲಸ ಮಾಡಬೇಕು ಅಂತ ಒಂದು ಮನಸ್ಸಾಯಿತು. ಅದಕ್ಕೆ ನಾವು ಒಂದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮಾಡುವ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆವು. ಅದು ಸುಮಾರು ಒಂದು 5 ವರ್ಷದ ಒಂದು ಯೋಜನೆ. ಯಾಕೆಂದರೆ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವು ಯೋಜನೆ ನಿರ್ವಹಿಸಿಕೊಂಡು ಬಂದಿರುವ ಒಂದು ಅನುಭವದ ಮೇಲೆ ಪ್ರತಿ ಗ್ರಾಮದಲ್ಲಿ ದಲಿತರಿಗೆ ಯಾಕಾಗಿ ಅವರ ಮೂಲಭೂತ ಸೌಲಭ್ಯ ಆಗಿದ್ದಾರೆ, ಅವರಿಗೆ ಏನು ಅರಿವಿಲ್ಲ, ಈ ಬಗ್ಗೆ ತುಂಬ ಚಿಂತನೆ ಮಾಡ್ತಾ ಇರುವಾಗ ಈ ಶಿವಪ್ಪ ಬಂಗೇರ ಮಂಗಳೂರು ಯೂನಿವರ್ಸಿಟಿಲಿ ಇದ್ದದ್ದು ನನ್ನ ಗಮನಕ್ಕೆ ಬಂತು. ಆಗ ಈ ಒಂದು ವಿಷಯವನ್ನು ಅವರು ಹಂಚಿಕೊಂಡಾಗ, ಇಲ್ಲ ನಾನು ಈ ಕೆಲಸದಲ್ಲಿ ನಿಮ್ಮೊಟ್ಟಿಗೆ ತೊಡಗಿಕೊಳ್ತೇನೆ ಅಂತ ಬಂದರು. ಆಗ ನಾವು ಅಲ್ಲಿ ಬಂಟ್ವಾಳದ ಒಗ್ಗ ಅಲ್ಲಿ ಒಂದು ಕಚೇರಿ ಓಪನ್ ಮಾಡಿದೆವು. ಆ ಕಚೇರಿ ಮತ್ತು ಆ ಇಡೀ ಯೋಜನೆಗೆ ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಿದರು. ಆ ಒಂದು ಯೋಜನೆಯ ಒಂದು ದಿಕ್ಕು ಯಾವ ಥರ ಇತ್ತು ಹೇಳಿದರೆ, ಪ್ರತಿ ಗ್ರಾಮಗಳಲ್ಲಿ ನಾವು ಜಾಗೃತಿ ಮಾಡ್ತಾ ಇದ್ದೆವು. ನಾವು ಯಾಕೆ ಈ ಥರ ಇದ್ದೇವೆ, ನಾವು ಯಾಕೆ ಮೂಲಭೂತ ಸೌಲಭ್ಯ ವಂಚಿತರಾಗಿದ್ದೇವೆ, ನಾವು ಹೇಗೆ ಪಡೀಬೇಕು ಅಂತ. ಅಲ್ಲಿ ಯಾಕೆ ಸಿಗಲಿಲ್ಲ ಅಂತ ಗೊತ್ತಾಗ್ತದೆ ಆವಾಗ ಬಂಟ್ವಾಳದಲ್ಲಿ. ಹೆಚ್ಚಿನವರಿಗೆ ಜಾತಿ ಪ್ರಮಾಣ ಪತ್ರ ಇಲ್ಲ. ಜಾತಿ ಪ್ರಮಾಣ ಪತ್ರ ಇಲ್ಲದೇ ಇದ್ದ ಒಂದೇ ಕಾರಣಕ್ಕಾಗಿ ಅವರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಆಗ ನಾವು ಏನು ಮಾಡಿದ್ವಿ ಅಂದರೆ, ಈ ಸರ್ಕಾರಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವಾಗ ಯಾರಿಗೆಲ್ಲ ಜಾತಿ ಪ್ರಮಾಣ ಪತ್ರ ಇಲ್ವೋ
ಅವರಿಗೆ ಅಲ್ಲಿಯೇ ವಿಲೇಜ್ ಅಕೌಂಟನ್ನು ಆ ಸಭೆಗೆ ಕರೆಸ್ತಾ ಇದ್ದೆವು. ಎಲ್ಲರ ಜಾತಿ ಪ್ರಮಾಣ ಪತ್ರವನ್ನು ಅಲ್ಲೇ ಬರೆಸಿಕೊಂಡು VA ಮೂಲಕ ಕೊಟ್ಟು ಅದು ತಹಶೀಲ್ದಾರ್ ಆಫೀಸಿಗೆ ಹೋಗಿ ಪುನಃ ನಮ್ಮ ಯೋಜನಾ ಕಚೇರಿಗೆ ಬರ್ತಾಯಿತ್ತು. ಆ ಮೂಲಕ ಏನಾಯಿತು ಹೇಳಿದರೆ, ಆ ಸಂದರ್ಭದಲ್ಲಿ ಈ ಕೃಷಿಗೆ ಸಂಬಂಧಪಟ್ಟದ್ದು, ಪಂಪುಗೆ ಸಂಬಂಧಪಟ್ಟದ್ದು, ತೋಟಗಾರಿಕೆ ಸಂಬಂಧಪಟ್ಟದ್ದು, ಅಂಬೇಡ್ಕರ್ ಯೋಜನೆ ಸಂಬಂಧಪಟ್ಟದ್ದು, ಇದೆಲ್ಲ ನಮಗೆ ಕೊಡಲಿಕ್ಕೆ ಆಯಿತು. ಸುಮಾರು 1.5-2 ವರ್ಷದಲ್ಲಿ ಎಷ್ಟೊಂದು ಪರಿಣಾಮಕಾರಿ ಆಯಿತು ಹೇಳಿದರೆ, ಎಲ್ಲೇ ಒಂದು ಶಾಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ SC/ST ಬಿಟ್ಟು OBCಗಳು ಮುಸ್ಲಿಮರೆಲ್ಲ ಬಂದು ಕೂತ್ಕೊಳ್ತಾ ಇದ್ರು. ಇದೇನಪ್ಪ ಈ ಕಾರ್ಯಕ್ರಮ ಅಂತ. ಇದು ಮೋಸ್ಟ್ಲಿ ರಾಜಕೀಯ ಒಂದು ತಳ್ಳನ ಆಗಿದೆ. ರಾಜಕೀಯ ಮಟ್ಟಿನಲ್ಲಿ ಸಹ ಈ ಒಂದು ಜನ ಸಭೆ ಸೇರುವುದೊಂದು ತಳ್ಳನ ಸೃಷ್ಟಿಯಾಗಿದೆ. ಈ ಥರ ಹೋಗುವಾಗ ಮೋಸ್ಟ್ಲಿ ಇದೊಂದು ಅಭಿವೃದ್ಧಿ ಚಟುವಟಿಕೆ ಬಿಟ್ಟು ಅದು ಒಂದು ಸಂಘಟನೆಯ ಸ್ವರೂಪವನ್ನು ಪಡೆಯಿತು. ಅದು ಆ್ಯಕ್ಚುಲಿ ಅಭಿವೃದ್ಧಿ ಚಟುವಟಿಕೆಯಲ್ಲಿ ಹೋಗಬೇಕಿತ್ತು. ನಮ್ಮ ಅಭಿವೃದ್ಧಿ ಚಟುವಟಿಕೆ ಮೌನವಾಗಿ ಮಾಡುವಂಥ ಕೆಲಸ. ಯಾವುದೇ ಪ್ರಚಾರದ ಈವರೆಗೆ ಅದಕ್ಕೆ ಆಯಾಮ ತೆಗೆದುಕೊಂಡಿಲ್ಲ. ಯಾಕೆಂದರೆ ನಮ್ಮ ಈ ಒಂದು ಚಟುವಟಿಕೆ ಮೌನವಾಗಿ ಮತ್ತು ಸಮಾಜಮುಖಿಯಾಗಿ ಮಾಡುವಾಗ ಪತ್ರಿಕೆಯಿಂದ ದೂರ ಇರಬೇಕು, ಪ್ರಚಾರಕ್ಕಾಗಿ ಮಾಡಬಾರ್ದು. ಇಂಥ ಒಂದು ದೇಹ ಇಟ್ಟುಕೊಂಡು ಮಾಡ್ತಾ ಕೆಲಸ ಹೋಗುವಾಗ ಅದು ಹೆಚ್ಚು ಪ್ರಚಾರದಲ್ಲಿ ಬೆಳೆಯಿತು, ಜನ ಆಕರ್ಷಿತರಾದರು. ಅದು ಸಂಘರ್ಷಗಳಿಗೆಲ್ಲ ಕೆಲವು ಕಡೆ ಕಾರಣ ಆಯಿತು. ಎಂಥ ದನಿ ಒಕ್ಕಲು ಸಮಸ್ಯೆಗಳು, ಭೂ ಸಮಸ್ಯೆಗಳು, ಇದಕ್ಕೆಲ್ಲ ಪ್ರೇರಣೆ ಆಯಿತು. ಈ ಥರವಾದಾಗ ಮೋಸ್ಟ್ಲಿ ಈ ಒಂದು ಕಾರಣ ಆಗಿರ್ಬೋದು ಅಂತ ಅನಿಸ್ತದೆ. ಅಂಥ ಒಂದು ಸಾವು ಮಾತ್ರ ಅದು ದೊಡ್ಡ ಆಘಾತವಾದ ತಂದರು. ಅಂದರೆ ಒಬ್ಬ ಮನೆಯಲ್ಲಿ ಒಬ್ಬ ನಾಯಕ ಇರುವಾಗ ರಾತ್ರಿ ಹೊತ್ತವನ್ನು ಕರೆಸಿ ಅವನ ಕುತ್ತಿಗೆಯನ್ನು ಕಡಿದು ಹೇಳಿದರೆ ಚಿಕ್ಕ ವಿಷಯ ಅಲ್ಲ. ಇದರಲ್ಲಿ ಪೊಲೀಸರ ಒಂದು ವೈಫಲ್ಯವೂ ಇದೆ. ಪೊಲೀಸ್ ಇಲಾಖೆಯ ಒಂದು ವೈಫಲ್ಯ ಹಿಡಿಲಿಕ್ಕಾಗಲಿಲ್ಲ ಹೇಳಿದರೆ ಇದೊಂದು ದೊಡ್ಡ ನೋವಿನ ವಿಚಾರ. ನಿಮಗೆ ಶಿವಪ್ಪಂಗೇರ ಹತ್ಯೆ ಆದ ಮಾಹಿತಿ ಎಷ್ಟೊತ್ತಿಗೆ ಸಿಕ್ಕಿತು ಅವತ್ತು? ನಮಗೆ ಬೆಳಿಗ್ಗೆ ಪೇಪರಿಗೆ ಬಂದಾಗ ಗೊತ್ತಾಯಿತು. ಪೇಪರೆಲ್ಲ ನೋಡೋ ಗೊತ್ತಾಯಿತು. ನಾನು ಸಿಟಿಯಲ್ಲಿದ್ದೆ. ತಕ್ಷಣ ನಾನು ಇಲ್ಲಿಂದ ಅವರ ಮನೆಗೆ ಹೋದೆವು. ಮನೆಗೆ ಹೋಗು ಸಹ ಫಸ್ಟ್ ಟೈಮ್. ನಾವು ಆಫೀಸಿಗೆ ಹೋಗ್ತೇವೆ, ಬಂಟ್ವಾಳಕ್ಕೆ ಹೋಗ್ತೇವೆ, ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದೆವು. ಅಲ್ಲಿ ಮನೆ ಎಲ್ಲಿತ್ತು? ಅವರದ್ದು ಏನು ಕಾವಳಕಟ್ಟೆ. ಅದು ನಡಿಬೇಕು, ಸರಿಯಾದ ರಸ್ತೆಗಳೆಲ್ಲ ಇಲ್ಲ. ಕಾಡಬೆಟ್ಟು. ಹೌದು, ಕಾಡಬೆಟ್ಟೇನೋ, ಒಳಗೆ ಹೋಗಬೇಕು. ಅಲ್ಲಿ ಹೋದಾಗ ಅವರೊಟ್ಟಿಗಿದ್ದ ಎಲ್ಲ ಮುಖಂಡರುಗಳೆಲ್ಲ ಮೇಲೆ ಗುಡ್ಡೆಯಲ್ಲಿ ಕೂತ್ಕೊಂಡಿದ್ದರು. ಅಲ್ಲಿ ಮನೆಯಲ್ಲಿ ಹೆಂಡತಿ ಒಂದು ಮೂಲೆ, ತಮ್ಮಂದಿರೊಂದು, ಮನೆಯೆಲ್ಲ ಯಾರೂ ಇರಲಿಲ್ಲ. ಹೆಣ ಹೊರಗಡೆ ಸೈಡಲ್ಲಿ ಬಿದ್ದಿತ್ತು. ಕುತ್ತಿಗೆ ಬೇರೆ, ರುಂಡ ಬೇರೆ. ಇದೊಂದು ಇವತ್ತು ನೋಡುವಾಗ ಇಂಥ ಒಂದು ಸಾವು ಯಾರಿಗೂ ಬರಬಾರ್ದದು. ಮತ್ತು ನನಗನಿಸುತ್ತೆ ಶಿವಪ್ಪ ಬಂಗೇರ ಒಂದು ಸಾವು ಇತರ ನಾಯಕರಿಗೆ ಸಹ ಅದೊಂದು ಎಚ್ಚರಿಕೆ ಗಂಟೆ ಆಗಬೇಕು. ಯಾಕಂದರೆ ಈ ಸಮಾಜಮುಖಿ ಕೆಲಸದಲ್ಲಿ ಸಂಘರ್ಷಗಳು ಬರಬಾರ್ದು. ನನ್ನ ತಿಳುವಳಿಕೆ ಪ್ರಕಾರ ನಾವು ಒಂದು ಅನ್ಯಾಯದ ವಿರುದ್ಧ ಹೇಳಿದ್ರೆ ವ್ಯಕ್ತಿಗತವಾಗಿ ಅನ್ಯಾಯದ ವಿರುದ್ಧ ಮಾಡೋದಲ್ಲ, ನಾವೊಂದು ಸಮಾಜದಲ್ಲಿ ಜನರಿಗಾಗಿ ಕೆಲಸ ಮಾಡೋದು. ಆಗ ನಮಗೆ ತುಂಬ ಮಂದಿ ವಿರೋಧಿಗಳು ಬರ್ತಾರೆ, ಬರೋದಿಲ್ಲ ಅಂತಲ್ಲ. ಮಂಗಳೂರಲ್ಲೂ ವಿರೋಧ, ಮತ್ತು ಅಡ್ಮಿನಿಸ್ಟ್ರೇಷನ್ಗಳ ಕಡೆಯಿಂದ ಸಹ ವಿರೋಧಗಳು ಬರ್ತವೆ. ಆದರೆ ನಮ್ಮ ಉದ್ದೇಶ ಏನು? ಸಮಸ್ಯೆ ಬಗೆಹರಿಸುವ ಕೆಲಸ, ಜನರಿಗೆ ಸರಿಯಾದ ಮಾಹಿತಿ, ಮಾರ್ಗದರ್ಶನ ನೀಡುವುದು ಮತ್ತು ಅಭಿವೃದ್ಧಿಗೆ ಆಗಿರುವ ದಾರಿಗಳನ್ನು ತೋರಿಸುವುದು ಒಂದು ಕೆಲಸ ಬಿಟ್ಟರೆ ಅಲ್ಲಿ ಅದೊಂದು ಹೊಸ ತಿರುವು ಪಡೆಯಿತು. ಆದ್ದರಿಂದ ನಮ್ಮ ಸಂಸ್ಥೆಯ ಒಂದು ಚಟುವಟಿಕೆ ಇನ್ನೊಂದು ವಿಭಾಗವನ್ನು ತೆರೆಯುವುದನ್ನು ಸ್ಟಾಪ್ ಮಾಡಿದ್ದು. ಯಾಕೆಂದರೆ ನಾವು ರಾಜ್ಯ ಸರ್ಕಾರದ ಯೋಜನೆ ನಿರ್ವಹಿಸಿದ್ದೇವೆ, ಕೇಂದ್ರದ ಯೋಜನೆ ನಿರ್ವಹಿಸಿದ್ದೇವೆ. ಈ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ನಮಗೂ ಒಂದು ಎಂಥ ಶಾಕಿಂಗ್ ನ್ಯೂಸು. ಈ ಥರದಲ್ಲಿ ಒಂದು ಕೆಲಸ ಮಾಡುವಾಗ ಈ ಥರ ಆಗ್ತದಲ್ಲ ಅಂತ ಒಂದು ಶಾಕಿಂಗ್ ಆಗಿದೆ. ಕಾರಣ ಇರ್ಬೋದು, ಅದಕ್ಕೆ ವೈಯಕ್ತಿಕ ಕಾರಣಗಳು ಇರ್ಬೋದು, ಅದು ನಾವೇನು ಅಷ್ಟೊಂದು ಸ್ಟಡಿ ಮಾಡಲಿಲ್ಲ. ನೀವು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿದ್ದೀರಾ? ಹೌದು, ಸಂಪರ್ಕ ಮಾಡಿದ್ವಿ. ಅವರ ಎಲ್ಲ ಅಲ್ಲಿಯ ಪೋಸ್ಟ್ ಮಾರ್ಟಮ್ ಪೀರಿಯಡ್ ಅಲ್ಲಿವರೆಗೂ ನಾವು ಇದ್ದು ಬಂದದ್ದು. ಅವರಿಗೆ ಅಂದರೆ ಅದೊಂದು ದುಃಖಕರವಾದ ಒಂದು ಸಂಗತಿ ಹೇಳಿದರೆ ಶಾಕಿಂಗ್. ಅಂದರೆ ಒಬ್ಬ ನಾಯಕನಾಗಿ ಬೆಳೆಯುತ್ತಾ ಬಂದಾಗೆ ಅದೊಂದು ಗ್ರಾಮೀಣ ಪ್ರದೇಶ, ಅವರನ್ನು ಒಂದು ಇದ್ದಿದ್ದಾಗೆ ಕೊಲ್ಲುವುದೇ ಹೇಳಿದರೆ ಅದು ನಿಜವಾಗಿ ಆಘಾತಕಾರಿ ಸಂಗತಿ. ಮತ್ತು ಬಂಟ್ವಾಳದಲ್ಲಿ ಒಂದು ಬಿಸಿ ರೋಡಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಯಿತು. ಅದರಲ್ಲಿ ರಾಜಕೀಯ ಮುಖಂಡರು ಯಾರು ಪಾಲ್ಗೊಂಡಿಲ್ಲ. ವಿನಯ ಚಂದ್ರ ಮಾಜಿ MLC ಒಂದು ನಮ್ಮೊಟ್ಟಿಗೆ ಜಾಯ್ನ್ ಆದರು.
ಮತ್ತೆ ಯಾರೂ ಇಲ್ಲ, ಭಾಗವಹಿಸಿಲ್ಲ. ಮತ್ತು ಜಿಲ್ಲೆಯ ವಿಚಾರಗಳೇನಾಗಿದೆ ಹೇಳಿದರೆ ಅದವನಿಗೆ ಆದದಲ್ಲ, ಈ ಥರದ ಒಂದು ನಿರುತ್ಸಾಹ ಭಾವನೆ ದಲಿತ ಮುಖಂಡರು ಇದೆ. ಯಾಕೆಂದರೆ ಯಾವಾಗ DSS ಒಂದು 3-4 ಗುಂಪುಗಳಾಗಿ ಬಿಟ್ಟಿತ್ತು, ಆಗ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ಈ ಥರದ ಒಂದು ಅಂದರೆ 80ರ ದಶಕದ ಒಂದು ಚಳುವಳಿಯೇ ಬೇರೆ. ಅಲ್ಲಿ ಭಿನ್ನಮತ ಅಥವಾ ಇನ್ನೊಂದು ಈ ಥರದ ಮನೋಭಾವನೆ ಅಲ್ಲಿ ಇರಲಿಲ್ಲ. ಸಮುದಾಯಕ್ಕಾಗಿ ಕೆಲಸ ಮಾಡೋದು, ನಿಸ್ವಾರ್ಥವಾಗಿ ಮಾಡೋದು. ಆದ್ದರಿಂದ ಇದೊಂದು ದುರಂತದ ಒಂದು ವಿಚಾರ. ಈಗ ಶಿವಪ್ಪ ಬಂಗೇರ ಅವರ ಹತ್ಯೆಗೆ ಕಾರಣ ಏನಿರ್ಬೋದು ಅಂತ ನಿಮ್ಮ ಅನಿಸಿಕೆ ಇದೆ? ಒಬ್ಬ ಮನುಷ್ಯನ ವೈಯಕ್ತಿಕ ಬದುಕಿನಲ್ಲಿ ಈಗ ಒಬ್ಬ ನಾಯಕನಾಗಿ ಬೆಳೆದಾಗ ಅವನನ್ನು 100 ಮಂದಿ ನೋಡ್ತಾ ಇರ್ತಾರೆ, ಅದು ಅವನಿಗೆ ಗೊತ್ತಿರಬೇಕು. ಇಲ್ಲಿ ಅಂಥ ಒಂದು ತಪ್ಪುಗಳು ಆಗಿರ್ಬೋದು. ಯಾಕೆಂದರೆ ನಮ್ಮನ್ನು ಸಮಾಜ ಎಲ್ಲ ನೋಡ್ತಿರುವಾಗ ಇಲ್ಲಿಯೂ ಮನುಷ್ಯ ವೈಯಕ್ತಿಕವಾಗಿ ಸಹ ಜಾಗೃತನಾಗಿರಬೇಕು. ಇಲ್ಲಿ ಅಂಥ ಎಲ್ಲ ತಪ್ಪುಗಳು ಆಗಿರಬಹುದು ಅಂತ ಕೆಲವು ಮಂದಿ ಇದೆಲ್ಲ ಬಂದಿದೆ. ಈಗ ಸತ್ತಾಗ ಅವರ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಒಬ್ಬ ನಾಯಕನಾಗಿ ಬೆಳೆದಿದ್ದಾನೆ, ಅವನು ಸಮಾಜಕ್ಕೆ, ಅದಕ್ಕೆ ಹೇಳ್ತೇವೆ ನಾವು ಯಾವಾಗಲೂ, ಒಂದು ದೊಡ್ಡ ಅಣೆಕಟ್ಟು ಒಡೆದು ಹೋದರೆ ಅದು ಕಟ್ಟಬಹುದಂತೆ. ಒಬ್ಬ ಮುಖಂಡ ತಳ ಸಮುದಾಯದ ಒಬ್ಬ ಮುಖಂಡನಾಗಿ ಬೆಳೆದವ ಸತ್ತಾಗ ಆ ಇಡೀ ಸಮುದಾಯಕ್ಕೆ ನಷ್ಟ ಆಗತ್ತೆ. ಅಂಥ ಒಂದು ನಷ್ಟ ಆಗಿದೆ. ಅಲ್ಲಿ ನಷ್ಟ ಆದ ನಂತರ ಅಲ್ಲಿ ಅಂಥ ಒಂದು ನಾಯಕತ್ವ ಬಂಟ್ವಾಳದಲ್ಲಿ ಹುಟ್ಟಿಕೊಂಡಿಲ್ಲ. ಅವರು ಯೂನಿವರ್ಸಿಟಿಯಲ್ಲಿ ಏನು ಕೆಲಸ ಮಾಡ್ತಾಯಿದ್ರು? ಅವರೊಬ್ಬರು ಪ್ಲಂಬರ್ ಆಗಿ ಏನೋ ಕೆಲಸ ಮಾಡ್ತಾಯಿದ್ರು. ಪರ್ಮನೆಂಟ್ ವರ್ಕರ್, ಪರ್ಮನೆಂಟ್ ಸ್ಟಾಫ್. ಈಗ ಅವರ ಹೆಂಡತಿಗೆ ಕೆಲಸ ಸಿಕ್ಕಿದೆ. ಆ ಕೆಲಸ ಸಿಗುವ ವಿಚಾರದಲ್ಲೂ ಸಹ ನಾವು ಕೆಲಸ, ಯಾಕಂದರೆ ಅವರ ಅನುಕಂಪ ಆಧಾರದಲ್ಲಿ ಕೆಲಸ ಕೊಡಿಸುವಲ್ಲಿ ಸಹ ನಮ್ಮ ಪಾತ್ರ ಇತ್ತು. ಹೌದು. ಮತ್ತು ಆ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಸಹ ಆಡಳಿತ ವರ್ಗ ದಲಿತರನ್ನು ತುಂಬ ತಾರತಮ್ಯ ಮಾಡಿಕೊಂಡಿತ್ತು. ಈಗ ಉದಾಹರಣೆಗೆ ಈಗ ನಮ್ಮ ವೈಸ್ ಚಾನ್ಸಲರ್ PL ಧರ್ಮ, ಆಗ ನಾವು ಆ ಕೆಲಸ ಮಾಡ್ತಿರುವಾಗ ಇವರು ಒಬ್ಬರು SC ಅಂತಲೇ ನಮಗೆ ಹೇಳಿಕೊಂಡಿಲ್ಲ ಅವರು. ಅಂದರೆ ಅವರು ಸಪರೇಟ್ ಆಗಿದ್ರು. ಆ ಲೆಕ್ಕದಲ್ಲಿ ಈಗ ಅದೇ ಮೀಸಲಾತಿಯಿಂದ ಸಿಕ್ಕಿದೆ ಅವರಿಗೆ. ಆಗ ನಮ್ಮ ಮೀಟಿಂಗಲ್ಲಿ ಇರಲಿಲ್ಲ ಅವರು. ಇಲ್ಲಪ್ಪ, ಮೀಟಿಂಗಲ್ಲೇ ಇರಲಿಲ್ಲ. ಅಂದರೆ ವಿಶ್ವವಿದ್ಯಾಲಯದಲ್ಲಿ ನಾನು ಅಲ್ಲಿ ಹೋಗಿ ಜಾಯಿನ್ ಆಗುವವರೆಗೆ ಒಂದು SC ST ಎಂಪ್ಲಾಯೀಸ್ ಸಂಘ ಇರಲಿಲ್ಲ. ಫಸ್ಟ್ ನಾನು ಹೋದಾಗ ಹುಟ್ಟು ಹಾಕಿದೆ. ಯಾಕೆ ನಾವು ಈ ದಲಿತ್ ಮೂವ್ಮೆಂಟಿಂದ ಬಂದವರು, ನಮಗೆ ಯಾರ ಭಯವೂ ಇರಲಿಲ್ಲ. ಯಾವ ಅವನು ಆಡಳಿತ ವರ್ಗದವನು VC ರಿಜಿಸ್ಟರ್ ಎಂಬ ಭಯ ಅಂತೂ ಕೊನೆಯವರೆಗೂ ಇರಲಿಲ್ಲ. ಆದ್ದರಿಂದ ನಮ್ಮ ಈ ಒಂದು ಚಳವಳಿ ನಮ್ಮನ್ನು ಆ ರೀತಿ ಬೆಳೆಸಿದೆ. ಇವತ್ತು ಅಷ್ಟೇ ಈ ಪೊಲೀಸು ಆ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಟ, ಅನ್ಯಾಯ ದೌರ್ಜನ್ಯಗಳ ವಿರುದ್ಧ, ಭೂಮಾಲೀಕರ ವಿರುದ್ಧ ಹೋರಾಟಗಳೆಲ್ಲ ನಮ್ಮನ್ನು ಆ ರೀತಿ ಬೆಳೆಸಿದ್ದರಿಂದ ಧೈರ್ಯ. ಇಲ್ಲದ್ರೆ ನಾವು ಬೆಳೆದ ರೀತಿಯಲ್ಲಿ ನಾವು ಇಲ್ಲಿಯೇ ಹೋಗಿ ಮುಟ್ಟಬೇಕಿತ್ತು. ಅದರಿಂದ ಇಂಥ ನಾಯಕರು ಇನ್ನೊಮ್ಮೆ ಹುಟ್ಟಿ ಬರಬೇಕು. ಯಾಕಂದರೆ ಸಮುದಾಯಕ್ಕೆ ಇವತ್ತು ತಳ ಸಮುದಾಯಕ್ಕೆ ಸರಿಯಾದ ಧ್ವನಿ ಇಲ್ಲ. ನೀವು ಯಾವ ಪಕ್ಷವನ್ನು ತೆಗೆದುಕೊಳ್ಳಿ, ಅದು ಯಾವುದೇ ಇರಲಿ, ಅಲ್ಲಿ ಅವರು ಜೀತಗಾರಿಕೆಯಲ್ಲೇ ಇರುವುದು. ನಮ್ಮ ಪಾತ್ರ ಪಕ್ಷದ ಒಳಗೆ ಯಾಕೆ ಇಲ್ಲ ಹೇಳಿದರೆ ಅಲ್ಲಿ ಜೀತಗಾರಿಕೆಯೇ ಇರೋದು. ಒಂದು ಸಭೆಯಿಂದ ನಾನು ಹೊರಗೆ ಬಂದಿದ್ದೇನೆ, ಎಲ್ಲ ಸ್ಟೇಜಲ್ಲಿ ಎಲ್ಲ ಲೀಡ್ರುಗಳಿದ್ದಾರೆ, ಅಲ್ಲಿ ಒಬ್ಬ SC ಲೀಡ್ರ್ ಇಲ್ಲ. ಹೇಗೆ ಆಗಬೇಕು? ನಮ್ಮಂಥವ್ರಿಗೆ ಹೇಗೆ ಆಗಬೇಕು? ನಾನು ಆ ಮೀಟಿಂಗ್ನಿಂದ ಸೀದಾ ಎದ್ದುಕೊಂಡು ಬಂದೆ. ಇಂಥ ಮನಸ್ಥಿತಿ ಈಗ ಜಿಲ್ಲೆಯಲ್ಲಿ ಈಗಲೂ ಇದೆ. ಈಗ ಶಿವಪ್ಪ ಬಂಗೇರ ಹತ್ಯೆ ವೈಯಕ್ತಿಕ ಕಾರಣದಿಂದ ಆಗಿರ್ಬೋದಾ ಅಥವಾ ಶೋಷಿತ ಸಮಾಜದ ಪರವಾಗಿ ನಿಂತದಕ್ಕೆ ಆಗಿರ್ಬೋದಾ? ಈಗ ದಲಿತ ಒಂದು ಸಂಘಟನೆ ಚಳವಳಿಯಲ್ಲಿ ಹೆಚ್ಚಿನ ಪ್ರಕರಣಗಳು ಸಾಮೂಹಿಕ ಆದ್ಯತೆ. ಉದಾಹರಣೆಗೆ ಇಂಥದ್ದು ಮಲ ಪದ್ಧತಿ ಇರ್ಬೋದು, ಅಥವಾ ಮನೆಗಳನ್ನು ಬೆಂಕಿ ಕೊಟ್ಟು ಹೊತ್ತಿಸಿರ್ಬೋದು, ಅಥವಾ ನಮ್ಮ ದಲಿತ ಚಳವಳಿಯಲ್ಲಿ ಇಡೀ ಕಾಲೋನಿಗೆ ಬೆಂಕಿ ಹಾಕ್ತೇವೆ ಅಂತ ಸೇರಿಸಿದ ಇರ್ಬೋದು, ಕಂಬಾರಪಲ್ಲಿ ಇರ್ಬೋದು, ಅಥವಾ ಕರಂಚೇಡ್ ಪ್ರಕಾರ, ಇದೆಲ್ಲ ಸಮುದಾಯದಲ್ಲಿ ಅಂದರೆ ದಲಿತ ಸಮುದಾಯದ ವಿರುದ್ಧ ಇದ್ದ ಪ್ರಕರಣ. ಇಲ್ಲಿ ಅಂಥ ಪ್ರಕರಣ ಆಗಿಲ್ಲ.
ಅಂಥ ಪ್ರಕರಣವನ್ನು ಕಟ್ಟಲಿಕ್ಕೆ ಆಗಿ ಸ್ವಲ್ಪ ಮಂದಿ ಪ್ರಯತ್ನ ಪಟ್ಟರು. ಇಲ್ಲಿ ವೈಯಕ್ತಿಕ ಅಂತ ಅನಿಸ್ತದೆ ನನಗೆ. ಅದೇ ಅವನು ವೈಯಕ್ತಿಕ ಆದರೆ ಸಹ ಒಬ್ಬ ಮುಖಂಡನ ಸಾವು ಅದು ಸಮಾಜಕ್ಕೆ ನಷ್ಟ, ಅದು ಆಗಬಾರ್ದು. ನೀವು ನೋಡಿದಾಗ ಡೆಡ್ ಬಾಡಿಯ ಮೇಲೆ ಎಷ್ಟು ಏಟುಗಳಿತ್ತು ಅಂತ? ಏಟುಗಳಿಲ್ಲ, ಒಂದೇ ಕುತ್ತಿಗೆನೇ ಕರೆದು ಬಿಟ್ಟಿದ್ದಾರೆ. ಅದೊಬ್ಬ ಏನು ಗೊತ್ತಿದ್ದ ಕ್ರಿಮಿನಲ್ ಆಗಿರಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ತುಂಬ ಎಲ್ಲ ಲೀಡ್ರುಗಳು ಬರ್ತಾರೆ, ದಲಿತ ಸಂಘ ಸಮಿತಿ ಇರ್ಬೋದು, ಬೇರೆ ಬೇರೆ ಜಾತಿ ಸಂಘಟನೆಗಳು ಬಂದಾಗ ಅವರ ಬಾಯಿಂದ ಕೇಳಿದಾಗ ಅದು ಒಬ್ಬ ಅದೇ ಸಮುದಾಯದ ಒಬ್ಬ ಲೀಡರ್ನಿಂದ ಹತ್ಯೆ ಆಯಿತು ಅಂತ ಗೊತ್ತಾಯಿತು. ಅದು ಸಹ ಅದನ್ನು ಸಹ ಮುಚ್ಚಿಟ್ಟಿದ್ದಾರೆ. ಈಗ ಪಾಪ ಅವರ ಹೆಂಡತಿ ಯೂನಿವರ್ಸಿಟಿಯಲ್ಲಿ ಇದ್ದಾರೆ. ಮತ್ತು ಅವರ ಅಂದರೆ ಅಲ್ಲಿ ನೋಡಬೇಕಾದ್ರೆ ಒಂದು ಬಡತನದ ಒಂದು ಕುಟುಂಬದಲ್ಲಿ ಸಹ, ಅವ್ರ ಬಡತನದ ಕುಟುಂಬ ಆ್ಯಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ. ಒಳ್ಳೆ ಏನು ಪ್ಯಾಂಟ್ ಶರ್ಟ್ ಹಾಕೋದು ಬಿಟ್ಟರೆ ಮನೆಯಲ್ಲಿ ಏನಿರಲಿಲ್ಲ. ಅವ್ರು ಸತ್ತಾಗಲೇ ಗೊತ್ತಾಗ್ತದೆ ಇಷ್ಟೊಂದು ಬಡತನದಿಂದ ಬಂದವರು ಅಂತ. ಅಂಥ ಒಂದು ಕುಟುಂಬದಲ್ಲಿ ಬಂದವರು ಒಂದು ಜನ ಸಮುದಾಯದ ಮಧ್ಯೆ ಓಡಾಡಿ ಜನರನ್ನು ಸಂಘಟಿಸಬೇಕು, ಅವರನ್ನು ಜಾಗೃತಿ ಮಾಡಬೇಕೆಂಬ ಒಂದು ಆ ಒಳಗಿನ ತುಮುಕ ಇದೆಯಲ್ಲ, ಅದು ನಿಜವಾಗಿ ಗ್ರೇಟ್, ಅದು ಮೆಚ್ಚುವಂಥದ್ದು. ಅದು ಎಲ್ಲರಿಗೆ ಬರುವುದಿಲ್ಲ. ಅದು ಈಗ ನೀವು ತುಂಬ ಲೀಡ್ರ್ಗಳನ್ನು ನೋಡಿದ್ದೀರಿ. ಅದು ಯಾವ ಥರ ಇದೆ ಹೇಳಿದರೆ, ಒಂದು ಹೆಸರಿಗಾಗಿ ಲೀಡ್ರ್ ಅಂತ ಕಾಣಿಸ್ಬೇಕು ಅಷ್ಟಕ್ಕೆ. ಅದೇ ಆ ಥರ ಇರಲಿಲ್ಲ. ತುಂಬ ಮೀಟಿಂಗಲ್ಲಿ ಬಂತು ವಿಷಯ, ಅದೇ ತನಿಖೆ ಆಗಲಿಲ್ಲ. ಎರಡೆರಡು ಬಾರಿ ಅದು ಸಿ ರಿಪೋರ್ಟನ್ನು ಓಪನ್ ಮಾಡಬೇಕಂತ ಹೇಳಿ ಆಯಿತು. ಅದು ಮತ್ತೆ ಮುಂದುವರಿಯಲಿಲ್ಲ. ಇಲ್ಲ, ಮುಂದುವರಿಯಲೇ ಇಲ್ಲ. ಅದು ನಿಜವಾಗಿ ಅದೇ ತುಂಬ ಮಂದಿ ಒತ್ತಾಯ ಮಾಡಿದ್ದಾರೆ, ದಲಿತ ಸಂಘಟನೆಗಳೆಲ್ಲ ಒತ್ತಾಯ ಮಾಡಿದ್ದಾರೆ. ಆದರೆ ಅದೊಂದು ಸರಿದಾರಿಗೆ ಮತ್ತು ಅದನ್ನು ತನಿಖೆಯ ಹಂತಕ್ಕೆ ಕೊಂಡೋಗ್ಲಿಕ್ಕೆ ಆಗಲೇ ಇಲ್ಲ. ಮತ್ತು ಇಲ್ಲಿ ಒಂದು ಗಮನಿಸಬೇಕಾದ ಸಂಗತಿ ಏನಂದರೆ, ತುಂಬ ಮಂದಿ ದಲಿತ ಮುಖಂಡರು ಅಂತ ಅನಿಸಿಕೊಂಡವರು ಅವರ ಸಾವಿನ ನಂತರ ಆ ಕುಟುಂಬಗಳು, ಹೆಚ್ಚಿನ ಫ್ಯಾಮಿಲಿಗಳೆಲ್ಲ ಕಗ್ಗತ್ತಲಲ್ಲಿದೆ. ಹೌದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಯಾರೆಲ್ಲ ಸಮಾಜದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರ ಅವರಿಗೆ ನಾವು ನಮ್ಮ ಕಡೆಯಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾವು ಮಾಡ್ತಾಯಿದ್ದೇವೆ. ಮೊನ್ನೆ 28ಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೆ SDM ಲಾ ಕಾಲೇಜಲ್ಲಿ. ಇದು ಸುಮಾರು 140 ಕಾಲೇಜಿನ ಪದವೀಧರ ವಿದ್ಯಾರ್ಥಿಗಳಿಗೆ, ಕೊನೆ SST ವಿದ್ಯಾರ್ಥಿಗಳಿಗೆ ಒಂದು ಉದ್ಯಮಶೀಲತಾ ಜಾಗೃತಿ ಶಿಬಿರ ಮಾಡಿದ್ದೆವು. ಈ ಥರದ ಕಾರ್ಯಕ್ರಮ ನಿರಂತರ ಆಗ್ತಾ ಇರ್ತದೆ ನಮ್ಮಲ್ಲಿ. ಈಗ ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇರ್ತೇವೆ ನಾವು. ಒಂದು ಬ್ಯಾಚಲ್ಲಿ SC/ST ಮತ್ತು OBC ಮಹಿಳೆಯರಿಗೆ ಕೊಡ್ತಾ ಇರ್ತೇವೆ. ಮತ್ತು ಬ್ಯಾಂಕ್ ಲಿಂಕೇಜ್ ಮಾಡ್ತೇವೆ. ಇಡೀ ಜಿಲ್ಲೆಯಲ್ಲಿ ಬ್ಯಾಂಕಿಗೆ ಡೈರೆಕ್ಟ್ ಶಿಫಾರಸು ಯಾವುದು, ಯಾಕೆಂದರೆ ನಮ್ಮದು ಸರ್ಕಾರ ಅಲ್ಲ, ನಮ್ಮದು ಒಂದು ಸ್ವಯಂ ಸೇವಾ ಸಂಸ್ಥೆ. ಆದರೆ ಯಾವುದೇ SC/STದು ಅಪ್ಲಿಕೇಶನ್ ಬ್ಯಾಂಕಿಗೆ ಹೋದರೂ ಬ್ಯಾಂಕಿಗೆ ನಾವು ನೇರವಾಗಿ ಮಾತಾಡ್ತೇವೆ. ಅವರಿಗೆ ಲೋನ್ ಸಿಗಬೇಕು, ಕೊಡಬೇಕು ಅಂತ. ಯಾಕೆಂದರೆ ಅವರ ಪರವಾಗಿ ಧ್ವನಿ ಎತ್ತುವವರು ಯಾರಿಲ್ಲ. ದಲಿತ ಸಂಘಟನೆಗಳು ದೌರ್ಜನ್ಯ ಇನ್ನೊಂದು ಕೆಲಸ ಮಾಡ್ತೇವೆ. ಅಭಿವೃದ್ಧಿ ಪರವಾಗಿ ನಮ್ಮ ಒಂದು ಸಂಸ್ಥೆ ಬಿಟ್ಟರೆ ಅದು ಈ 2 ಜಿಲ್ಲೆಯವರು ಇಲ್ಲಿ ಬರ್ತಾರೆ. ಆದ್ದರಿಂದ ಶಿವಪ್ಪನಂಥ ಒಂದು ಅಭಿವೃದ್ಧಿ ಪರ ಚಿಂತನೆ ಇದ್ದ ಒಬ್ಬ ನಾಯಕ ಅಂತ ಅಲ್ಲಲ್ಲಿ ಹುಟ್ಟುಕೊಳ್ಬೇಕು. ಯಾಕೆಂದರೆ ಇವತ್ತು ಸಂಘಟನೆ ಪರವಾಗಿ ತುಂಬ ಮಂದಿ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಪರ ಚಿಂತನೆ ಮಾಡುವವರು ಕಮ್ಮಿ ಇಲ್ಲ, ಎಣಿಸಲಿಕ್ಕೆ ಇಲ್ಲ. ಈಗ ಒಂದು ಮನೆ ಇಲ್ಲ, ಅವರಿಗೆ ಒಂದು ಚಿಕ್ಕ ಸೈಟ್ ಇಲ್ಲ, ಬಡತನ ಇದೆ, ನಿರುದ್ಯೋಗ ಇದೆ, ಊಟಕ್ಕೆ ಗತಿ ಇಲ್ಲದವರಿದ್ದಾರೆ, ತೋರಿಸಿಕೊಳ್ಳೋದಿಲ್ಲ. ಆ ಥರದ ಸಮುದಾಯಗಳು ಇನ್ನೂ ಇದೆ ಸಮಾಜದಲ್ಲಿ. ಆದ್ದರಿಂದ ಈ ಥರದ ಒಂದು ಶಿವಪ್ಪ ಬಂಗೇರನಂಥವರು ಕೆಲವು ಮಂದಿ ಇದ್ದಾರೆ, ಲೀಡ್ರುಗಳು ಇದ್ದಾರೆ. ಅಂದರೆ ಗೊತ್ತಿಲ್ಲ ಪಾಪ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸರಿಯಾದ ಮಾರ್ಗದರ್ಶನ ಇಲ್ಲ. ಮತ್ತು ಈ ಭ್ರಮಾಲೋಕದಲ್ಲಿ ಈಗ ಈ ದಲಿತ ಮುಖಂಡರೆಲ್ಲ ಅಂದರೆ ನಾವು ದೊಡ್ಡ ಲೀಡ್ರು ಅಂತ, ಪಾಪ ಅವರಿಗೆ ಇನ್ಕಮ್ ಇಲ್ಲ, ಆದಾಯ ಇಲ್ಲ, ಸುಮ್ಮನೆ ಇಲ್ಲಾದರೆ ಓಡಾಡ್ತಾ ಇರ್ತಾರೆ. ನಮಗೂ ಬೇಸರ ಆಗ್ತದೆ. ಯಾಕೆಂದರೆ ಒಬ್ಬ ಮುಖಂಡ ನಿಲ್ಲಿಸ್ಕೊಳ್ಬೇಕಾದ್ರೆ ಅವನ ಸ್ವಂತ ಕಾಲಲ್ಲಿ ಆದರೂ ನಿಲ್ಲಬೇಕು, ಅದು ಇಲ್ಲ. ಇಲ್ಲಿಯ ಪರಿಸ್ಥಿತಿ ಕೇಶವರು ತೀರು ಹೋದಾಗ ತುಂಬ ಫೀಲ್ ಆಯಿತು. ಒಂದು ಒಳ್ಳೆ ಓಡಾಡ್ತಾ ಇದ್ದ ಒಬ್ಬ ಚಲನಶೀಲ ವ್ಯಕ್ತಿತ್ವದ ವ್ಯಕ್ತಿ ಪಾಪ ಅನಾರೋಗ್ಯವಾಗಿ ಹಾಸ್ಪಿಟಲ್ಲಿದ್ದು ಮರಣ ಹೊಂದಿದರು. ಅದೇ ಮನೆ, ಅವರ ಹೆಂಡತಿ ಮಕ್ಕಳಿಗೆ ಕಗ್ಗತ್ತಲು.
ಇದು ತುಂಬ ಲೀಡ್ರ್ಗಳದ ಕತೆ ಇದೆ ಥರ. ಈಗ ಶೋಭಾ ಬಂಗೇರ ಹತ್ಯೆ ಪ್ರಕರಣ ಇದೀಗ ರಿಪೋರ್ಟ್ ಆಗಿದೆ. 2 ಬಾರಿ ಜಿಲ್ಲಾ ಮಟ್ಟದ SST ಸಭೆಯಲ್ಲಿ ಒತ್ತಾಯ ಆಯಿತು. ಆಗಿನ SP ಲಬೂರಾಮು ಮತ್ತೊಮ್ಮೆ ಅಭಿಷೇಕ್ ಗೋಯಲ್ ಇಬ್ಬರು ಸಹ ಅದನ್ನು ರೀಓಪನ್ ಮಾಡಿ ತನಿಖೆ ಮಾಡ್ತೇವೆ ಅಂತ ಹೇಳಿದರು. ಅದರ ನಂತರ ತನಿಖೆ ಏನಾದರೂ ಆಯಿತಾ? ನಮ್ಮ ಗಮನಕ್ಕೆ ಯಾವುದು ಬಂದಿಲ್ಲ. ಮತ್ತು ಇಲ್ಲಿ ಜಿಲ್ಲಾ ಮಟ್ಟದ ಮೀಟಿಂಗ್ಗಳು ಆಗ್ತದೆ, ಸೆಷನಲ್ಲೂ ಆಗ್ತದೆ. ಅದೊಂದು ಊಟಾಟಿಕೆಗೆ ಅಷ್ಟೇ ಸೀಮಿತ. ಆ್ಯಕ್ಚುಲಿ ದಲಿತರ ಅನ್ಯಾಯಗಳು ಅಥವಾ ದೌರ್ಜನ್ಯಗಳು ಅಥವಾ ಅವರ ಅಭಿವೃದ್ಧಿ ಬಗ್ಗೆ ಸಭೆಯಲ್ಲಿ ಚರ್ಚೆ ಅದು ನನಗೆ ಗೊತ್ತೇ ಇಲ್ಲ. ಯಾಕೆಂದರೆ ಆ ಸಾಧ್ಯವೂ ಇಲ್ಲ. ಯಾಕೆಂದರೆ ಅವರು ಸರ್ಕಾರದ ಒಂದು ಸುತ್ತೋಲೆ ಇರ್ತದೆ, ನೀವು ಮೀಟಿಂಗ್ ಮಾಡಬೇಕು ಅಂತ, ಅಷ್ಟಕ್ಕೆ ಸೀಮಿತ. ಲೀಡ್ರುಗಳು ಹೋದವರು ಹೋಗ್ತಾರೆ. ದಲಿತರಿಗೆ ಸಂಬಂಧಪಡದ ಕೆಲವು ವಿಷಯಗಳಲ್ಲಿ ಪ್ರಸ್ತಾವನೆ ಆಗುತ್ತೆ. ದಲಿತರಿಗೆ ಸಂಬಂಧಪಟ್ಟದಾಗುವುದಿಲ್ಲ, ಪಡದ ವಿಷಯಗಳು ಚರ್ಚೆ ಆಗುವುದು ಪೇಪರಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಆದ್ದರಿಂದ ದಲಿತ ಪರ ಚಿಂತನೆ ಮತ್ತು ದಲಿತರ ಇವತ್ತಿನ ಈ ಪ್ರಸ್ತುತ ಬೇಡಿಕೆ ಏನೆಂದರೆ ನಿರುದ್ಯೋಗ ಮತ್ತು ಬಡತನ ಸಿಕ್ಕಾಪಟ್ಟೆ ಇದೆ. ಹಳ್ಳಿಕಾಡಲ್ಲಿ ಎಷ್ಟಿರ್ಬೋದು, ಇವತ್ತು ಬಡತನ ತುಂಬ ಇದೆ. ಬಡತನ ಮತ್ತು ನಿರುದ್ಯೋಗ ಅದು ದಲಿತರನ್ನು ಅಂದರೆ ಮೊದಲು ರಿಸರ್ವೇಷನಲ್ಲಿ ಎಂಪ್ಲಾಯ್ಮೆಂಟ್ ಇತ್ತು, ಈಗ ರಿಸರ್ವೇಷನ್ ಇಲ್ಲ. ಯಾಕೆಂದರೆ ಅಲ್ಲಿ ಉದ್ಯೋಗನೇ ಕರೆದಿಲ್ಲ. ಆದ್ದರಿಂದ ಈಗ ಮೊನ್ನೆ ನಮ್ಮಲ್ಲಿ ಒಂದು ಕಾರ್ಯಕ್ರಮಕ್ಕೆ 600ಕ್ಕೂ ಮೇಲ್ಪಟ್ಟು ಫೈನಲ್ ಇಯರ್ ಡಿಗ್ರಿಯ ಮಕ್ಕಳು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲ SST ಒಂದು 100-150 ಮಂದಿ ಯುವ ಉದ್ಯಮಿಗಳು ಅಂತ ಬಂದಿದ್ದಾರೆ. ಅಷ್ಟೊಂದು ಮಂದಿ ಬಂದವರು ಏನಾದರೂ ಫ್ಯೂಚರಲ್ಲಿ ಆಗ್ಬೋದು ಅಂತ ಒಂದು ಅವರ ಎಂಥದ್ದು ನಮಗೇನಾದ್ರು ಸಹಾಯ ಆಗ್ಬೋದು ಸಂಸ್ಥೆಯಿಂದ ಅಂತ. ಇಲ್ಲ, ನಾವು ಫಾಲೋಅಪ್ ಅಲ್ಲಿ ಇದ್ದೇವೆ, ಬೇರೆ ಬೇರೆ ಚಟುವಟಿಕೆ ಮಾಡುವ ಇದರಲ್ಲಿದ್ದೇವೆ.